ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಭಾರತ ಮತ್ತು ಪಾಕಿಸ್ತಾನದ ಬಗ್ಗೆ ನಿಮ್ಗೆ ಹಲವು ವಿಚಾರ ಗೊತ್ತಿರಬಹುದು. ಹಾಗಿದ್ರೆ ಯಾವ ವಿಚಾರಗಳಲ್ಲಿ ನಾವು ಪಾಕಿಸ್ತಾನಕ್ಕಿಂತ ಮುಂದಿದ್ದೀವಿ, ಯಾವ ವಿಚಾರಗಳಲ್ಲಿ ಪಾಕಿಸ್ತಾನ ನಮಗಿಂತ ಮುಂದಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಜನಸಂಖ್ಯೆ. ಫ್ರೆಂಡ್ಸ್, ಭಾರತದ ಒಟ್ಟು ಜನಸಂಖ್ಯೆ ಬರೋಬ್ಬರಿ 142 ಕೋಟಿ. ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋ ದೇಶ ನಮ್ಮದು. ಅತ್ತ ಪಾಕಿಸ್ತಾನದ ಜನಸಂಖ್ಯೆ 25 ಕೋಟಿ. ಪಾಕಿಸ್ತಾನಕ್ಕಿಂತ 5 ಪಟ್ಟು ಹೆಚ್ಚು ಜನಸಂಖ್ಯೆ ನಮ್ಮಲ್ಲಿದೆ. ಜನಸಂಖ್ಯೆ ಬೆಳವಣಿಗೆ ದರ. ಭಾರತದ ಜನಸಂಖ್ಯೆ ವರ್ಷಕ್ಕೆ 0.9% ನಷ್ಟು ಹೆಚ್ಚಾಗ್ತಿದೆ. ಪಾಕಿಸ್ತಾನದ ಜನಸಂಖ್ಯೆ ವರ್ಷಕ್ಕೆ 1.55% ನಷ್ಟು ಹೆಚ್ಚಾಗ್ತಿದೆ. ಅಂದ್ರೆ ನಮಗಿಂತ ಅವರ ಜನಸಂಖ್ಯೆ ವೇಗವಾಗಿ ಜಾಸ್ತಿ ಆಗ್ತಿದೆ. ತಲಾ ಆದಾಯ. ಭಾರತೀಯರ ವಾರ್ಷಿಕ ತಲಾ ಆದಾಯ ಸುಮಾರು 2 ಲಕ್ಷ ರೂಪಾಯಿ. ಪಾಕಿಸ್ತಾನಿಗಳ ವಾರ್ಷಿಕ ತಲಾ ಆದಾಯ 1,20,000. ಜಿಡಿಪಿ. ಭಾರತದ ಜಿಡಿಪಿ $4.3 ಟ್ರಿಲಿಯನ್. ಈ ಮೂಲಕ ಜಗತ್ತಿನ 4ನೇ ದೊಡ್ಡ ಆರ್ಥಿಕತೆ ಎನಿಸಿಕೊಂಡಿದೆ. ಪಾಕಿಸ್ತಾನದ ಜಿಡಿಪಿ $374 ಬಿಲಿಯನ್. ಜಿಡಿಪಿ ವಾರು ದೇಶಗಳ ಪಟ್ಟಿಯಲ್ಲಿ ಪಾಕಿಸ್ತಾನ 44ನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಜಿಡಿಪಿ ಅಂದ್ರೆ ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾಗೋ ಎಲ್ಲಾ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ. ಜಿಡಿಪಿ ಬೆಳವಣಿಗೆ ದರ. ಭಾರತದ ಜಿಡಿಪಿ ವರ್ಷಕ್ಕೆ 6.2% ನಷ್ಟು ಹೆಚ್ಚಾಗ್ತಿದೆ. ಪಾಕಿಸ್ತಾನದ ಜಿಡಿಪಿ 3% ನಷ್ಟು ಹೆಚ್ಚಾಗ್ತಿದೆ. ಮೀಡಿಯನ್ ಏಜ್. ಭಾರತದ ಮೀಡಿಯನ್ ಏಜ್ 29. ಅಂದ್ರೆ ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಅರ್ಧದಷ್ಟು ಜನ 29 ವರ್ಷ ಒಳಗಿನವರು. ಉಳಿದ ಅರ್ಧದಷ್ಟು ಜನ 29 ವರ್ಷ ಮೇಲ್ಪಟ್ಟವರಾಗಿದ್ದಾರೆ. ಅದೇ ತರ ಪಾಕಿಸ್ತಾನದ ಮೀಡಿಯನ್ ಏಜ್ 22. ಪಾಕ್ ಜನಸಂಖ್ಯೆಯಲ್ಲಿ ಅರ್ಧದಷ್ಟು ಜನ 22 ವರ್ಷ ಒಳಗಿನವರು. ಇನ್ನು ಅರ್ಧದಷ್ಟು ಜನ 22 ವರ್ಷ ಮೇಲ್ಪಟ್ಟವರು. ಅಲ್ಲಿಗೆ ಪಾಕಿಸ್ತಾನ ಭಾರತಕ್ಕಿಂತ ಹೆಚ್ಚಿನ ಪ್ರಮಾಣದ ಯುವ ಜನತೆ ಹೊಂದಿದೆ. ಜೀವಿತಾವಧಿ. ಭಾರತೀಯರ ಸರಾಸರಿ ಜೀವಿತಾವಧಿ 68 ವರ್ಷ. ಪಾಕಿಸ್ತಾನಿಗಳ ಸರಾಸರಿ ಜೀವಿತಾವಧಿ 70 ವರ್ಷ. ಈ ವಿಚಾರದಲ್ಲಿ ಅವರು ಮುಂದಿದ್ದಾರೆ. ಫರ್ಟಿಲಿಟಿ ರೇಟ್. ಭಾರತೀಯ ಮಹಿಳೆಯರ ಫರ್ಟಿಲಿಟಿ ರೇಟ್ 2.03. ಅಂದ್ರೆ ಭಾರತೀಯ ಮಹಿಳೆಯರು ಸರಾಸರಿ 2 ಮಕ್ಕಳನ್ನ ಹೆರುತ್ತಾರೆ. ಪಾಕಿಸ್ತಾನಿ ಮಹಿಳೆಯರ ಫರ್ಟಿಲಿಟಿ ರೇಟ್ 3.32. ಅಂದ್ರೆ ಅಲ್ಲಿನ ಮಹಿಳೆಯರು ಸರಾಸರಿ 3ರಿಂದ 4 ಮಕ್ಕಳನ್ನ ಹೆರುತ್ತಾರೆ. ಸಾಕ್ಷರತೆ ಪ್ರಮಾಣ. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 74.40% ಜನರಿಗೆ ಓದಲು ಮತ್ತು ಬರೆಯಲು ಬರುತ್ತೆ. ಪಾಕಿಸ್ತಾನದ ಒಟ್ಟು ಜನಸಂಖ್ಯೆಯಲ್ಲಿ 58% ಜನರಿಗೆ ಮಾತ್ರ ಓದಲು ಬರೆಯಲು ಬರುತ್ತೆ. ಈ ವಿಚಾರದಲ್ಲಿ ಭಾರತ ಮುಂದಿದೆ. ತಂಬಾಕು ಸೇವನೆ. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 27% ಮಂದಿ ತಂಬಾಕು ಸೇವನೆ ಮಾಡ್ತಾರೆ. ಪಾಕಿಸ್ತಾನದ ಒಟ್ಟು ಜನಸಂಖ್ಯೆಯಲ್ಲಿ 20% ಜನ ತಂಬಾಕು ಸೇವಿಸ್ತಾರೆ. ಮದ್ಯಪಾನ. ಭಾರತದಲ್ಲಿ ಒಬ್ಬ ವ್ಯಕ್ತಿ ವರ್ಷಕ್ಕೆ ಸರಾಸರಿ 3 ಲೀಟರ್ನಷ್ಟು ಎಣ್ಣೆ ಕುಡಿತಾರೆ. ಪಾಕಿಸ್ತಾನದಲ್ಲಿ ಒಬ್ಬ ವ್ಯಕ್ತಿ ವರ್ಷಕ್ಕೆ ಸರಾಸರಿ 40 ಮಿಲಿಲೀಟರ್ನಷ್ಟು ಎಣ್ಣೆ ಕುಡಿತಾರೆ. ನಿರುದ್ಯೋಗ ದರ. ಭಾರತದಲ್ಲಿರೋ ಒಟ್ಟು ಕಾರ್ಮಿಕರಲ್ಲಿ 4.17% ನಷ್ಟು ಕಾರ್ಮಿಕರು ನಿರುದ್ಯೋಗಿಗಳಾಗಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಪಾಕಿಸ್ತಾನದಲ್ಲಿ 5.5% ಕಾರ್ಮಿಕರು ನಿರುದ್ಯೋಗಿಗಳಾಗಿದ್ದಾರೆ. ಅಂತಾರಾಷ್ಟ್ರೀಯ ಏರ್ಪೋರ್ಟ್. ಭಾರತದಲ್ಲಿ 34 ಇಂಟರ್ ನ್ಯಾಷನಲ್ ಏರ್ಪೋರ್ಟ್ಗಳಿವೆ. ಪಾಕಿಸ್ತಾನದಲ್ಲಿರೋದು 11 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಪ್ರಮುಖ ಬಂದರು. ಭಾರತದಲ್ಲಿ 13 ಪ್ರಮುಖ ಬಂದರುಗಳಿವೆ. ಪಾಕಿಸ್ತಾನದಲ್ಲಿ 3 ಪ್ರಮುಖ ಬಂದರುಗಳಿವೆ. ರೈಲ್ವೆ. ಭಾರತದ ರೈಲ್ವೆ ನೆಟ್ವರ್ಕ್ 69,181 ಕಿಲೋಮೀಟರ್ ಉದ್ದವಿದೆ. ಪಾಕಿಸ್ತಾನದ ರೈಲ್ವೆ ನೆಟ್ವರ್ಕ್ 7,789 ಕಿಲೋಮೀಟರ್ ಉದ್ದವಿದೆ. ರಸ್ತೆ. ಭಾರತದಲ್ಲಿರೋ ಎಲ್ಲಾ ರಸ್ತೆ ಮಾರ್ಗಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ 66,17,100 ಕಿಲೋಮೀಟರ್ ಆಗುತ್ತೆ. ಪಾಕಿಸ್ತಾನದಲ್ಲಿ ಒಟ್ಟು 2,63,775 ಕಿಲೋಮೀಟರ್ ಉದ್ದ ರಸ್ತೆ ಇದೆ. ಮಿಲಿಟರಿ ವೆಚ್ಚ.
ಭಾರತ ತನ್ನ ಮಿಲಿಟರಿ ಮೇಲೆ ವೆಚ್ಚ ಮಾಡುವ ಹಣವು ಜಿಡಿಪಿಯ 1.9% ನಷ್ಟಿದೆ. ಪಾಕಿಸ್ತಾನ ತನ್ನ ಮಿಲಿಟರಿ ಮೇಲೆ ವೆಚ್ಚ ಮಾಡುವ ಹಣ ಜಿಡಿಪಿಯ 2.8% ನಷ್ಟಿದೆ. ಸಾಲ ಭಾರತದ ಸಾಲದ ಮೊತ್ತವು ಜಿಡಿಪಿಯ 57% ನಷ್ಟಿದೆ. ಪಾಕಿಸ್ತಾನದ ಸಾಲದ ಮೊತ್ತವು ಜಿಡಿಪಿಯ 74% ನಷ್ಟಿದೆ. ಎಕ್ಸ್ಚೇಂಜ್ ರೇಟ್ ಅಮೆರಿಕದ $1ಗೆ ಭಾರತದ 85 ರೂಪಾಯಿ ಸಮ. ಮತ್ತೊಂದು ಕಡೆ ಅಮೆರಿಕದ $1ಗೆ ಪಾಕಿಸ್ತಾನದ 281 ರೂಪಾಯಿ ಸಮ. ಸೋ ಫ್ರೆಂಡ್ಸ್, ಇದಿಷ್ಟು ಯಾವ ವಿಚಾರಗಳಲ್ಲಿ ಭಾರತ ಪಾಕಿಸ್ತಾನಕ್ಕಿಂತ ಮುಂದಿದೆ, ಯಾವ ವಿಚಾರಗಳಲ್ಲಿ ಪಾಕಿಸ್ತಾನ ಭಾರತಕ್ಕಿಂತ ಮುಂದಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.